ಕಂಡೆ ಕನ್ನಡ ವಾಹಿನಿಗೆ ಸ್ವಾಗತ. ಮೈಸೂರು ಅರಮನೆ ಜಪ್ಪದಕಟ್ಟೆ ಮಠದ ಶ್ರೀ ಡಾಕ್ಟರ್ ಮೊಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರಿಗೆ ಉಜ್ಜಯಿನಿ ಸದ್ಧರ್ಮ ಪೀಠದ ವತಿಯಿಂದ ಶ್ರೀ ಉಜ್ಜಯಿನಿ ಜಗದ್ಗುರು ಸಿದ್ದಲಿಂಗ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಮೇ ತಿಂಗಳ ಮರುಳಸಿದ್ದ ಜಾತ್ರಾ ಮಹೋತ್ಸವದಲ್ಲಿ ಸದ್ಧರ್ಮ ಶಿರೋಮಣಿ ಪ್ರಶಸ್ತಿ ನೀಡಿ ಆಶೀರ್ವದಿಸಿದರು. ಸದ್ಧರ್ಮ ಶಿರೋಮಣಿ ಪ್ರಶಸ್ತಿ ಪಡೆದ ಮೈಸೂರು ಶ್ರೀಗಳಿಗೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಗೌರವಿಸಿ ಸನ್ಮಾನಿಸಿ ಮಾತನಾಡಿದರು. ಮೈಸೂರು ಜಪ್ಪದಕಟ್ಟೆ ಮಠ ಪುರಾತನ ಮಠ. ಮೈಸೂರು ಅರಮನೆಯ ಗುರುಮಠವಾಗಿ ಮೆರೆದ ಶ್ರೀ ಮಠದ ಅಧಿಪತಿಗಳು ಡಾಕ್ಟರ್ ಮೊಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ವಿದ್ವಾಂಸರು ಮತ್ತು ಸಾಕಷ್ಟು ಸಾಧಕರಿಗೆ ಮಾರ್ಗದರ್ಶನ ಮಾಡಿದವರು. ನಾವು ಕೂಡ ಮೈಸೂರು ಜಪ್ಪದಕಟ್ಟೆ ಮಠದಲ್ಲಿಯೇ ಇದ್ದು ಅಧ್ಯಯನ ಮಾಡಿದ್ದೇವೆ ಎಂದು ಹೇಳಲು ಹೆಮ್ಮೆ ಎನಿಸುತ್ತೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಮಮದಾಪುರ ಚರಮೂರ್ತೀಶ್ವರ ಮಠದ ಡಾಕ್ಟರ್ ಸಿದ್ದಲಿಂಗ ದೇವರು ಮಾತನಾಡಿ, ಮೈಸೂರು ಮಠ ಅಂದ್ರೆ ಅದು ಇತಿಹಾಸ ಪ್ರಸಿದ್ಧವಾದ ಮಠ. ಈಗಲೂ ಕೂಡ ಇತಿಹಾಸವಿದೆ. 1558ರಲ್ಲಿ ಅಲ್ಲಿನ ಪೂಜ್ಯರು ಕಾರ್ಯವನ್ನ ಮಾಡಿರುವುದು ಇತಿಹಾಸ ಪ್ರಸಿದ್ಧವಾಗಿದೆ ಎಂದರು. ಮೈಸೂರು ಜಪ್ಪದಕಟ್ಟೆ ಮಠದ ಮೊಮ್ಮಡಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸಾವಿರಾರು ವರ್ಷಗಳ ಇತಿಹಾಸ ಇರುವ ಅರಮನೆ ಜಪ್ಪದಕಟ್ಟೆ ಮಠದ ಕಾರ್ಯಕ್ಕೆ ಉಜ್ಜಯಿನಿ ಪೀಠದಿಂದ ಸದ್ಧರ್ಮ ಶಿರೋಮಣಿ ಪ್ರಶಸ್ತಿ ಲಭಿಸಿರುವುದು ನಮಗೆ ಅತೀವ ಸಂತೋಷ ತಂದಿದೆ. ಜೂನ್ 21ರಂದು ಮೈಸೂರು ಜಪ್ಪದಕಟ್ಟೆ ಮಠದಲ್ಲಿ ಅಧ್ಯಯನ ಮಾಡಿರುವ ಹರಗುರು ಶಿವಾಚಾರ್ಯರ ನಿರಂಜನ ಮೂರ್ತಿಗಳು ಮತ್ತು ಪುರೋಹಿತರ ಹಾಗೂ ಅನೇಕ ಸಾಧಕರ ಸಮಾವೇಶ ಏರ್ಪಡಿಸಿದ್ದೇವೆ ಎಂದರು. ಶ್ರೀ ಅರಮನೆ ಜಪ್ಪದಕಟ್ಟೆ ಮಠದಲ್ಲಿ ಶ್ರೀ ಸಿದ್ಧಲಿಂಗ ಶಿವಯೋಗಿಗಳವರ ಗದ್ದಿಗೆಯ ಮೇಲೆ ಶ್ರೀ ಶಿವಲಿಂಗ ಪ್ರತಿಷ್ಠಾಪನೆಯ ಒಂದು ಮಂಡಲ ಪೂಜೆಯ ನಿಮಿತ್ತವಾಗಿ ಶ್ರೀ ಜಗದ್ಗುರು ಮರುಳಾರಾಧ್ಯ ಕೃಪಾಪೋಷಿತ ಗುರುಕುಲದ ವತಿಯಿಂದ ಅಲ್ಲಿ ಅಧ್ಯಯನ ಮಾಡಿರುವ ಎಲ್ಲ ಸಾಧಕರು, ಸ್ವಾಮಿಗಳು, ಜೊತೆಗೆ ಪುರೋಹಿತ ವರ್ಗದವರು ಸೇರಿ ಅದ್ಧೂರಿಯಾಗಿರುವಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಇದೇ ತಿಂಗಳು 21ನೇ ತಾರೀಕು ಆ ಕಾರ್ಯಕ್ರಮ ಬಹಳ ವಿಜೃಂಭಣೆಯನ್ನು ಜರುಗ್ತಾ ಇರತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಜೊತೆಗೆ ಅಲ್ಲಿ ಗುರುಕುಲರ ಒಂದು ವಿದ್ಯಾರ್ಥಿಗಳ ಸಾಧಕ ಸಮಾವೇಶ ಅಂತಕ್ಕಂಥದ್ದನ್ನು, ಜೊತೆಗೆ ಜಗದ್ಗುರು ಮರುಳಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ 30ನೇ ಸಂಸ್ಮರಣೋತ್ಸವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಾವೆಲ್ಲರೂ ಕೂಡ ಸೇರಿ ಬಹಳ ಉತ್ತಮವಾಗಿರುವಂತಹ ಒಂದು ಕಾರ್ಯವನ್ನು ಮಾಡಿದ್ವಿ. ತಾವೆಲ್ಲರೂ ಕೂಡ ಅಂದರೆ ಅಲ್ಲಿ ಓದಿರುವಂತಹ ಸಾಧಕ ಬಳಗ ಇರಬಹುದು, ಸ್ವಾಮೀಜಿಯವರ ಬಳಗ ಇರಬಹುದು, ಶಿವಾಚಾರ್ಯರು, ಅಲ್ಲಿ ಓದಿರುವಂತಹ ಪುರೋಹಿತ ವರ್ಗದವರು, ಶಾಸ್ತ್ರಿಗಳವರು, ಎಲ್ಲರೂ ಕೂಡ ಭಕ್ತಾದಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ಅದನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ಕಳಕಳಿಯ ಒಂದು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಜೊತೆಗೆ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರುಗಳು ಕೂಡ ಇದಕ್ಕೆ ಒಂದು ಪ್ರೋತ್ಸಾಹವನ್ನು ನೀಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಆ ನಿಮಿತ್ತವಾಗಿ ಉಜ್ಜಯಿನಿಯ ಜಗದ್ಗುರು ಸಿದ್ಧಲಿಂಗ ದೇಶಿಕೇಂದ್ರ ಶಿವಾಚಾರ್ಯ ಭಗವತ್ಪಾದರು ಕೂಡ ದಯಮಾಡಿಸಲಿಕ್ಕೆ ಒಪ್ಪಿಗೆಯನ್ನು ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಯಶಸ್ವಿ ಮಾಡಿರಿ ಅಂತೇಳಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಗುಡಗುಂಟ ಅಮರೇಶ್ವರ ಪ್ರಧಾನ ಅರ್ಚಕರು ಆದ ಗಂಗಾಧರ ಶಾಸ್ತ್ರಿ, ಬ್ಯಾಳಿಮಠ, ತುರಮುರಿಯ ಮಹಂತ ಶಾಸ್ತ್ರಿಗಳು, ಹಿರೇಮಠ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಚ್ಸಿಎನ್ ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಪಿಸಿಎನ್ ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ಯುಡಿಸಿಎನ್ ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.